ನೋಡಿಪ್ಪ ದೇವ್ರ ಬೇಡ್ ಬಗ್ಸದಂಗ 2 ಗಂಡು ಮಕ್ಳು ಕೊಟ್ಟಿ ಅವ್ರಿಗೆ ದೊಡ್ಡವ್ರು ಮಾಡ್ದ ಮದ್ವಿ ಮಾಡ್ದ ಇಬ್ರದು ಯಚಕರಾಗಿ ಹೊಂದಾಣಿಕೆ ಆತ ಮಕ್ಳ ಜೋಡಿ ಚಂದ ಅದಾರ ಇನ್ನೇನ್ ಬೇಕಪ್ಪ ನನಗ ಈ ಮಕ್ಕಳದಿಂದ ಏನ್ ತಾಯಿ ತಂದೆ ಸುಖ ಕಾಣೋದು ಮಕ್ಕಳದಿಂದ ಮಕ್ಳು ಇಟ್ಟು ಚಲೋ ಇದ್ರ ಎಲ್ಲಾನೇ ಚಲೋ ಈಗ ನೀ ಕರ್ಕೊಂಡ್ರು ಏನ್ ಚಿಂತಿಲ್ ನೋಡಪ್ಪ ಎಲ್ಲಾ ಸುದ್ ಮಾಡ್ಬಿಟ್ಟೇನಿ ಮಕ್ಕಳಿಗೆ ನನ್ನ ಕೈ ಮ್ಯಾಗ ಏನವಾ ಒಂದನಪ್ಪ ಎಲ್ಲಿಗೆ ಹೋಗಿದ್ದಿ ಇಲ್ಲೇ ಆಟ ಹೊಲಕ್ ಹೋಗಿನಿ ಅವ ಅಲ್ಲಿ ಮ್ಯಾಲ ದ್ರಾಕ್ಷಿ ಕಟ್ ಮಾಡ್ಸಕ್ ಹಾಳು ಹಚ್ಚಕ್ ಹೋಗಿದ್ವಿ ಮತ್ತೇನ್ ನೀವಂತ ಕೊಟ್ಟಿ ಎಲ್ಲಿಗಂತಮ್ಮ ಆ ಕಡೆ ಹೋದ್ನಪ್ಪ ಅವನು ತಿರ್ಗಾಡಕ್ ಹೋಗ್ಬಿಡ್ತಾನ ಇವ್ರು ಇಬ್ರು ಒಟ್ಟು ಎಲ್ಲೆಲ್ಲಿ ಅದಾರ ಮನ್ಯಾಗ ಅದಾರ ನಾನು ಸುಮ್ ಕುಂತೀನಿ ಹಂಗ ಏನೋ ಅನ್ಕೊಂತೀನಿಪ್ಪ ಕೆಲವೊಂದು ತಾಯಿ ತಂದಿದ್ ನೋಡಿದ್ರ ಮಕ್ಳು ಹೊರಗೆ ಹಾಕ್ತಾವ ಅನ್ನ ಹಾಕಂಗಿಲ್ಲ ಹೊಟ್ಟಿಗೆ ತಾಯಿಗೆ ನೋಡಲ್ಲ ತಂದೆಗೆ ನೋಡಲ್ಲ ಆದ್ರ ನನ್ನ ಮಕ್ಕಳು ಹಂಗಿಲ್ಲಪ್ಪ ಪರಮಾತ್ಮ ಹಂಗೆ ಇಡ ನಾ ಸಾಯುತನ ನನ್ನ ಮಕ್ಕಳ ನನಗಟ್ ನೋಡ್ಲಿ ನನ್ನ ಕಣ್ಣೆದ್ರ ನನ್ನ ಮಕ್ಕಳು ಜೊತೆಯಾಗಿರ್ಲಿ ಅಂತ ದೇವ್ರಿಗೆ ಬೇಡ್ಕೊಳ್ಕತ್ತಿದ್ದೆ ಯವ್ವ ಯಾಕೆ ಚಿಂತೆ ಮಾಡ್ತಿ ನಾ ಅದೇನಲ್ವಾ ನಮ್ಮ ತಮ್ಮದ ನಾನು ಅದೇನಿ ನೀನು ನಮ್ಗೇನ್ ಬುದ್ಧಿ ಕಲಿಸಲ್ಲ ಅದ ಬುದ್ಧಿ ತಿಳ್ಕೊಂಡ ಜೀವನದಾಗ ಮುಂದೆ ಹೋಗ್ತಾ ಇದೀವ ಎಲ್ಲ ನಿನ್ನ ಆಶೀರ್ವಾದ ನಾವಿರೋ ಮಟ್ಟ ನೀ ಯಾವ್ದಕ್ಕೂ ಅನ್ಸಕ್ ಹೋಗ್ಬಿಡ್ವಾ ಅಲ್ಪ ಹಂಗಲ್ಲ ನೀವು ಅದಿರಿ ಅನ್ನೋ ಧೈರ್ಯದ ಮ್ಯಾಗ ನಾ ಹಿಂಗ ಅದೀನಿ ಅದ್ರದ್ದೇನು ಚಿಂತೆ ಇಲ್ಲ ಆದ್ರ ನಂದೊಂದು ಕನಸು ಐತಿತ್ತು ಏನ್ ಕನಸು ಅಂತಂದ್ರ ನಾ ಜೀವಂತಿರೋ ಮಟ್ಟ ನನ್ನ ಮಕ್ಕಳು ಇಬ್ರು ಕೂಡಿರ್ಬೇಕು ಬ್ಯಾರೆ ಆಗಬಾರ್ದು ಈ ನಮ್ಮ ಮನೆ ತಂದಾಗ ಆಸ್ತಳ ಬಡ್ಡಿಲಿ ಅಂತರ ಎಂತ ದೊಡ್ಡ ಕುಟುಂಬ ನಮ್ಮದು ಎಲ್ಲ ಅವ್ರವ್ರ ಸ್ವರ್ಗಕ್ಕೆ ಅವ್ರವ್ರು ಹೋಗ್ಬಿಟ್ರು ನಾವೇನೋ ಉಳಿದ್ಬಿಟ್ಟಿವಿ ನರಕದಾಗ ಕೂಡಿರ್ಬೇಕು ನಮ್ಮ ಕಣ್ಣೆದರ ಒಲಿ ಅಡ್ಡ ಆಗಬಾರ್ದು ಅಂತ ನನ್ನ ಭಾವನೆ ಯವ್ವ ಎಂತ ಮಾತಾಡಿದಿವ ನಾನು ನಿನ್ನ ದೊಡ್ಡ ಮಗ ಇರೋ ಮಟ್ಟ ಇದಕ್ಕೆ ನಾ ಆಗಕ್ ಬಿಡಂಗಿಲ್ವಾ ನಾನು ಜೀವ ಹೋದ್ರು ಹೋಗ್ಲಿಕ್ರೆ ಆದ್ರೆ ನೀ ಇರೋ ಮಟ್ಟ ಮಾತ್ರ ಯಾರು ಒಲಿ ಆಗಕ್ ನಾ ಬಿಡಂಗಿಲ್ವಾ ಅದಪ್ಪ ಅದು ಒಂದ ಕನಸ ನಮ್ದು ಅದೊಂದು ಕನಸು ನನಸು ಮಾಡಿ ನಿಮ್ಮ ಕೈ ಮುಗಿತೀನಿ ಯಾವತ್ತು ಈ ಮನೆ ನಾನು ಕಣ್ಣೆದ್ರ ಒಡೆದು ತುದ್ರು ಮಾಡಕ್ ಹೋಗ್ಬೇಡ್ರಿ ಅಣ್ಣ ತಮ್ಮ ಹೊಂದಾಣಿಕೆ ಆಗಿ ನಿಮ್ಮ ಹೆಂಡ್ರ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾವ ಅವಕ್ಕೂ ತಿಳಿಸಿ ಹೇಳ್ಕೊಂಡು ಒಂದಾಗಿ ನಡೆದು ಬಿಡ್ರಿ ಅಷ್ಟೇ ಸಾಕು ಆಯ್ತು ಆತ ಹೇಳಪ್ಪ ತಮ್ಮೇಲೆ ಹೋಗ್ಯಾರ ನೋಡು ಅವ್ರು ಏನ್ ಮಾಡಕತ್ತಾರ ನೋಡು ಮನ್ಯಾಗ ಇಬ್ರು ಹೆಂಡ್ರು ತಮ್ಮ ಹೆಣ್ತಿ ಏನ್ ಮಾಡ್ತದ ಅದು ಏನ್ ಮಾಡ್ತದ ಅವು ಮನ್ಯಾಗ ಸೇರ್ದವ್ ಮನೆಗೆ ಸೇರ್ತಾವು ಅವ್ ಕೊಟ್ನಾಗ ಹಾಕ್ರಿ ಹಂಗ ಆಯ್ತು ನಾನು ಅವ್ನ ಜೊಕೊಂಡ್ ಹೋಗ್ತೇನು ಮತ್ತ ಊಟದು ಮಾಡಿದಿಲ್ವ ಊಟ ಮಾಡ್ಯಾಕ ಕುಂತೀನಿ ಹೋಗ ನಾನು ಆಯ್ತು ನಾನು ಊಟ ಮಾಡ್ತೇನೆ ಪಾಠ ಏನ್ ಬಿಸಿಲು ದಾನು ದಾನು ಏನ ನೀರ್ ತುಂಬ ಸರಿಗೆ ತರ್ತೀನಿ ತಡ್ರಿ ಯಾಕೆ ಸಿಟ್ಟಿಗೆ ಬಂದ್ಬಿಟ್ಟು ಒಂದ್ ಸರಿಗೆ ನೀರ್ ಕಳಿಸ್ತಪ್ಪ ಹಾ ಯಾಕೆ ಹಂಗ್ಯಾಕ ಎದಕ್ ಸಿಟ್ಟಿಗೆ ಬಂದಿ ನಾ ಎಲ್ಲಿ ಸಿಟಿಗೆ ಬಂದೀನಿ ಏನೋ ಮನೆ ದಗಸಗತೈತಿ ನಿಂದ್ರಕ್ ಆಗಲ್ಲ ಅದಕ್ಕ ಫ್ಯಾನ್ ಐತಿ ಫ್ಯಾನ್ ಹಚ್ಕೋಲ್ಲ ನಿಮ್ಮ ಅವ್ವ ಫ್ಯಾನ್ ಎಲ್ಲಿ ಹಚ್ಕೊಡ್ತಾಳ ನನಗ ಒಂದು ಫ್ಯಾನ್ ಹಚ್ಚೋಕೆ ನಮ್ಮ ಮೋನ್ ಕೇಳ್ತಿ ಹಚ್ಕೋಲ್ಲ ನಮ್ಮ ಏನ್ ಬೇಡ ಅಂತದ ನಿಂಗೆ ಅಲ್ಲ ಇದ್ದಿರಲ್ಲ ನೀವು ಅವನ್ ಗುಲಾಮ್ ಅಣ್ಣನ್ ಗುಲಾಮ ಆಕೆ ಅದಾಳಲ್ಲ ನಿಮ್ಮ ಮೊಯ್ನಿ ಆಕಿಂದರ ಪೂರಾನೇ ಗುಲಾಮ್ ಅಲ್ಲ ಎಷ್ಟು ದಿವ್ಸದ ಅವ್ರದಾಗ ನಾವ್ ಇರ್ಬೇಕು ಎಲ್ಲ ಸಂಸಾರ ಅವ್ರ ಕೈಯಾಗ ನನಗೇನು ಹೇಳ್ಬೇಡ್ರಿ ಒಟ್ನಲ್ಲಿ ನಂಗೆ ನಕ್ಲೆಸ್ ಬೇಕು ನನಗ್ ನಕ್ಲೆಸ್ ಮಾಡಿದೆ ಅಂದ್ರೆ ಈ ಮನ್ಯಾಗ ಇರ್ತೀನಿ ಇಲ್ಲೇಂದ್ರೆ ನಾನು ತವ್ರ ಮನೆಗೆ ಹೋಗ್ಬೇಕಾಗತ್ತ ನಮ್ಮ ಅವ್ವ ಅದಾಳ ನಮ್ಮ ಅಣ್ಣ ಅದಾನ ಎಲ್ಲ ಅಧಿಕಾರ ಅವ್ರ ಕೈಗೆ ಐತಿ ಅವ್ರಿಗೆ ಕೇಳ ಅವ್ರಿಗೆ ಮಾಡಿಸ್ಕೊಡಂಗಿಲ್ಲ ನಿನಗ ಅಜ್ಜೆ ನಂಗೆ ತಾಪಲ್ಲತ್ತದ ಅಣ್ಣ ಅವ್ವ 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 ಏನ್ ಅವ್ವ ಅತ್ತಿ ಅಧಿಕಾರ ನಮ್ ಕೈಯಾಗ ಬ್ಯಾಡನ ಎಲ್ಲ ನಿಮ್ ಅಣ್ಣನ ಕೈಗೇನ ಅದು ಏನು ಹೇಳೋದಿಲ್ಲ ಆ ಅಧಿಕಾರ ನನ್ನ ಕೈಯಾಗ ಬರ್ಬೇಕ ಅದು ನಿಮ್ಮವಾಗ ಹೇಳ್ತೋ ನಿಮ್ ಅಣ್ಣಗೆ ಹೇಳ್ತೋ ನನಗೆ ಗೊತ್ತಿಲ್ಲ ಏನೋ ನಿಮ್ಮ ಅಣ್ಣನ ಕೈಯಾಗ ನಿಮ್ಮ ಅವನ ಕೈಯಾಗ ನಾ ಏನು ಗುಲಾಮ್ ಆಗಿ ದುಡಿಲೇನ ಅಲ್ಲ ಹುಚ್ಚಿ ಏನ್ ಮಾತಾಡ್ತಿ ನಮ್ಮ ಅಣ್ಣನ ಕೈಗಿದ್ರೆ ಬೇರೆ ಅಲ್ಲ ನನ್ನ ಕೈಗಿದ್ರೆ ಬೇರೆ ಅಲ್ಲ ಎರಡು ಒಂದೇ ಹಿಂಗ್ಯಾಕ್ ಮಾತಾಡ್ತಿ ಅದು ನನಗೆ ಗೊತ್ತಿಲ್ಲ ಆಸ್ತಿ ಏನಾಯ್ತಲ್ಲ ನಾವ್ ಬಿ ಆರಾಮೇ ಜೀವನ ಮಾಡ್ಕೊಂಡ್ ಉಣ್ಬೋದ್ರಿ ಏನ್ ಹುಚ್ಚಿದ್ರಿ ಅಲ್ಲ ಒಟ್ಟು ಅವ್ರ ಕೈ ಇದ್ರ ನಾವ್ ಯಾವಾಗ ಆರಾಮಾಗಿರ್ಬೇಕು ನೋಡ್ರಿ ಪದೇ ನಂಗೆ ಹೇಳಕ್ ಇಷ್ಟ ಆಗಿಲ್ಲ ನನಗ್ ಅರ್ಧ ಆಸ್ತಿ ಬೇಕು ನಮ್ದೇನೈತಿ ನಮ್ಗೆ ಆಸ್ತಿ ಬೇಕು ನಾ ಆರಾಮ್ ಸೇರಿ ಕೂತ್ ಉಣ್ಬೇಕ ಇಲ್ಲಿ ನೋಡು ನಮ್ಮ ಅಣ್ಣ ನಮ್ಮ ಅವ್ವ ಇರುತ್ತಾನ ಅಧಿಕಾರ ಅವ್ರ ಕೈಯಾಗ ನಿನ್ಗೆ ಏನಾರ ಬೇಕಾತಂದ್ರ ಅವ್ರಿಗೆ ಕೇಳಿ ಹೋಗಿ ಕೊಡಿಸ್ತಾರ ಅವ್ರು ಅಂದ್ರ ನನ್ಕಿತ್ ಹೆಚ್ಚ ನಿಮ್ಮ ಅಣ್ಣ ನಿಮ್ಮ ಅವನೇ ಆದಳೇನ ಅಂದ್ರ ನಾ ಬಿಟ್ಟು ಹೋದ್ರ ಬಿ ನಡಿತೈತೆ ನನ್ಗ ಮನಿಗೆ ದೊಡ್ಡರು ಅದಾರ ಅವ್ರ ಕೈಯಾಗ ಇರ್ಲಿ ಅಧಿಕಾರ ಅಂದ್ರ ಏನ್ ಮಾಡ್ಲಿ ಅಂದ್ರ ನಾನು ಸೀರೆ ಹಿಡ್ಕೊಂಡ್ ಬಗ್ಲಾಗ ಓಡ್ ಬಂದಿನ್ ತಿಳ್ಕೊಂಡಿ ಏನ ನಾನು ಈ ಮನಿ ಸೊಸಿನೇ ಅದೀನಿ ನನ್ಗ ಅಧಿಕಾರ ಅನ್ನೋದು ಬೇಕಾಗತ್ತ ನನಗೇನು ಹೇಳ್ಬೇಡ ನಿನಗ್ ಬೇಡ ಆಗಿತ್ತ ಅದನ್ನ ಬಿಟ್ಬಿಡು ಆದ್ರ ನನ್ನ ಆಸ್ತಿ ನಿಂದ ಏನ್ ಬರ್ತೈತಿಲ್ಲ ಅದ ಆಸ್ತಿ ನನಗ್ ಬೇಕೇ ಬೇಕು ಇದು ಆಗಂಗಿಲ್ಲ ಸಾಧ್ಯ ಇಲ್ಲ ಇದು ನಮ್ಮ ಅಣ್ಣ ಇರ್ತಾನ ಎಲ್ಲಾ ಅಧಿಕಾರ ಅವನೇ ನಡೆಸ್ಕೊಂಡ್ ಹೋಗ್ಲಿ ಅದು ಹ್ಯಾಂಗ ನನ್ ಕೈಯಾಗ ಆಸ್ತಿ ಬರಲ್ಲ ಹ್ಯಾಂಗ ನಂದ್ ಅಧಿಕಾರನು ನಡೆಯಲ್ಲ ನಾ ನೋಡ್ತೀನಿ ತಲೆಗಿಟ್ಕೋ ಏನ್ ಹುಚ್ಚೈತದ ನಾನು ಹೇಳ್ತಿ ನಮ್ಮ ಅಣ್ಣ ನಾನು ನಮ್ಮವ್ವ ಎಂತ ಚಂದ ನಮ್ಮ ಅಣ್ಣ ನಮ್ಮವ್ವ ದೇವ್ರಿದ್ದಂಗ ಅಂತವ್ರಿಗೆ ಏನ್ ಮಾತಾಡತ್ತ ನೋಡಿ ಹುಚ್ಚೈತಿ ಈಗ ಏನ್ ತಿಳಿತೈತಿ ಇವತ್ತಲ್ಲ ನಾ ತಿಳಿತೈತಿ ಅವ್ರು ಎಂತಾರಂತ ಈಗೇನು ಗೊತ್ತೈತಿ ಹೋಗ್ ಇಲ್ಲಿದ್ದಂದ್ರ ಮತ್ತೆ ನನ್ನ ತಲೆ ಕೆಡಿಸ್ತಾಳಕಿ ಅಲ್ಲ ಎಷ್ಟನ ಆಯ್ತು ನನ್ನ ಗಂಡ ಹೊಲದ ಕಡೆ ಕೆಲ್ಸ ಹೋಗ್ಯಾನ ಇನ್ನ ಬಂದಿಲ್ಲ ಬಿಸಿಲರೇ ನೆತ್ತಿ ಮೇಲೆ ಅದ ಊಟ ಮಾಡಿಲ್ಲ ಏನೂ ಇಲ್ಲ ಯಾವಾಗ ಬರ್ತಾನೋ ಯಾರಿಗೆ
ಏನ್ ಬನ್ರಿ. ಮಾಡತ್ತಿದೆ? ಏನಿಲ್ರಿ ಅದೇ ನಿಮ್ದೇ ವಿಚಾರ ಮಾಡ್ಕೊತ ನಿಂತಿದ್ರಿ ನಾ. ಮತ್ತ ನಮ್ಮ ತಮ್ಮನ ಅಂತ ಇಲ್ದಾರ ಅವ್ರು ಅದಾರ್ರಿ ಅವ್ರು ಇನ್ನ ಈಗ ನಿಮ್ ತಮ್ಮ ಬಂದಿದ್ ಕಾಣಿಸ್ತದ್ರಿ ಊಟ ಮಾಡಿ ಹೋದ್ರಿ. ಹೊರಗೆ ಹೋಗ್ಯಾರ? ಹೊರಗ್ ಹೋಗ್ಯಾರಿ. ಪಾರು ನಾವೊಂದ ಮಾತು ಹೇಳ್ತೀನಿ ನಿನಗೆ. ಹೇಳ್ರಿ. ನೀ ಏನು ತಪ್ಪು ಕಾಣಂದ್ರೆ ಹೇಳ್ತಾನೆ. ತಪ್ಪು ತಿಳ್ಕೊಳಕ್ ಏನಾದ್ರೂ ಹೇಳ್ರಿ. ಅಗ್ನಿ ಸಾಕ್ಷಿಯಾಗಿ ಮದುವೆ ಬಂದೆ ಅಂದ್ರೆ ಗಂಡನ ಜೊತೆ ಕಷ್ಟ ಇರ್ಲಿ ಸುಖ ಇರ್ಲಿ ಒಂದ್ ಜೊತೆ ಹೊಂದ್ಕೊಂಡ್ ಹೊಂಟಿ. ನಮ್ ತಮ್ಮನ ಸಣ್ಣಾಗಿರ್ತಾಗ ಅವನು ಸಂಡಸ ಉಚ್ಚಿ ಬೆಳೆದು ಅವ್ನ ಕಾಲ್ಚಿ ತೊಳೆದು ಅವ್ನು ದೊಡ್ಡಾಗೋಮಟ ಎಲ್ಲ ನಿನ್ನ ತಾಯಿಯಾಗಿದ್ದೆ. ಆದ್ರೆ ನನ್ನ ತಮ್ಮಗೆ ಎಲ್ಲ ಸಾಲಿ ಕಲಿಸಿ ಎಲ್ಲ ಮಾಡಿದ್ವಿ. ನೌಕರಿ ಬರ್ಲಿ ಅಂತೇಳಿ ಅನ್ಕತಕ ನಮ್ಮ ಮನ್ಯಾಗ ಕೊಂಡ್ರು ಬಂದಿ ನನ್ನ ಜೋಡಿ ಸಹಾಯ ಇಲ್ಲ ಅಂತೇಳಿ ಅಲ್ಲಿ ಬೆಳೆದಕ್ ಬಂದ ನನ್ನ ಜೋಡಿ ಕೈ ಚುಟಿ ಹೇಳ್ತಾನ. ಅದಕ್ಕ ಅವ್ನ ಹೆಂಡತಿ ಒಂದಿಟ ಕಲ್ತಕ್ಕಿದಾಳ. ಏನ್ರಿ ಅಂದ್ರ ನೀನ ದೊಡ್ಡಕ್ಕಾಗಿ ಅನುಸರಿಸ್ಕೊಂಡ ಹೋಗು ಆಯ್ತಾ. ಒಟ್ಟು ನಾನು ನೀನು ನಮ್ಮ ಅವ್ರ ಮಟ್ಟ ಅವ್ರ ಒಟ್ಟ ಅವ್ರಿಗೇನು ತ್ರಾಸ ಆಗಲ್ದಂಗ ಅವ್ನು ನೋಡ್ಕೊಂಡು ಹೋಗೋನು ನೋಡು. ನನಗೆ ಇದೊಂದು ಮಾತ ನಡೆಸ್ಬೇಕು. ಅದಕ್ಕೆ ಬೇಡ್ಕೋತೀರಿ ನೀವು? ನನ್ನ ಮಗ ಇದ್ದಂಗ್ರಿ ಅವ. ಆಕಿ ಸಣ್ಣಕ್ಕೆ ಅದಾಡ್ರಿ ತಿಳಿಯಲ್ಲ. ನಾ ದೊಡ್ಡಕ್ಕೆದೀನಿ. ನಾ ಎಲ್ಲ ದಕ್ಕಿಸ್ಕೊಂಡು ಹೋಗ್ತೀನಿ. ನೀವ್ಯಾಕ ಟೆನ್ಷನ್ ತಗೊಳಕತ್ತೀರಿ? ನಾನು ಏನ್ ತೆಗಿಯೋದಕ್ಕೂ ಸಾರ್ಥಕ ಆತ. ಏನೇ ಆಗಲಿ ಇವತ್ತ ಆಕಿ ಸಣ್ಣ ನಿನಗೆ ಬೇದ್ರು ನಾಲ್ಕು ಬಡದ್ರು ನೀನ್ ಹೊಟ್ಟೆ ಹಾಕೊಂಡು ಹೋಗ್ಬೇಕ. ಆಯ್ತಲ್ರಿ. ಇಷ್ಟ ಮಾಡಿದ ನನಗೆ ಬಹಳ ಖುಷಿ ಐತಿ. ಆಯ್ತು ಹೇಳ್ರಿ. ನೀವು ಎಷ್ಟು ಬೇಡ್ಕೋಬೇಡ್ರಿ. ಬರ್ರಿ ಊಟ ಮಾಡಕ್. ನನಗೆ ಊಟ ಕಚ್ಚಕ್ಕೆ ನಡಿ. ಆಸ್ತಿಕಲ್ಲ ಇವ್ರು ಎಷ್ಟು ನಾಟಕ ಮಾಡ್ತಾರ ನನಗೆಲ್ಲ ಖೂನದ. ಅಲ್ಲ ನನ್ನ ಗಂಡ ಹುಚ್ಚ ಗಂಡಗ ತನ್ನ ಕೈ ವಶದಾಗ ಮಾಡ್ಕೊಂಡು ಇಟ್ಕೊಂತಾರೆ ಇವ್ರು. ಆದ್ರೆ ನನ್ನ ಗಂಡ ಸುಮ್ ಕುಂದಿರ್ತಿರ್ಬೇಕು. ನಾ ಏಸ್ ಕಾಲ ಸುಮ್ ಕುಂದ್ರಲ್ಲ. ಆ ಆಸ್ತಿ ತಗೊಂಡೇ ತಗೋತೀನಿ. ಹಿಂಗ್ಯಾಕ ಬಡಿಯವ್ರಂಗ ಹೊಂಟಿದಲ್ಲ? ಅಲ್ಲತ್ತಿ ನಿನಗ್ಯಾರ ತಿಳಿಯಲ್ಲೇನು? ಮನಾರ್ ಹಿರಿಯಕ್ಕೆ ತಿಳಿ ಅನ್ಸ್ಕೊಂಡಿದ್ದಿ. ಅಲ್ಲ ನನ್ನ ಗಂಡಗ ನೆಕ್ಲೆಸ್ ಬೇಡದ್ರ ಅಲ್ಲಿ ನಮ್ಮ ಅಣ್ಣ ಕೇಳು, ನಮ್ಮ ಅಣ್ಣ ಇಸ್ಕೊಡ್ತಾನ ಅಂತೇಳಿ ದೊಡ್ಡ ಹೇಳ್ತಾನ. ನಾ ಏನ್ ಬೇಕಾದ್ರ ಅವ್ರ ಅಣ್ಣಗೆ ಕೇಳ್ಬೇಕೇನ ನಿಮ್ಗೆ ಕೇಳ್ಬೇಕ? ಯಾಕ ನನ್ನ ಗಂಡದ ಅಂತೇಳಿ ಅಧಿಕಾರ ಏನೂ ಇಲ್ಲೇನ? ಕೊಡಗ ಯಾಕಡೆ ಮಾತಾಡಕತ್ತಿದ್ವಿ? ಅವಂದು ಅದ ಇಬ್ಬರಿಗೆ ಮಾಡಿಟ್ಟದ. ಇಬ್ಬರಿಗೆ ಹಡ್ದಾಕ ನಾನೇ. ಇದು ಭೇದ ಭಾವ ಯಾವತ್ತೂ ನಮ್ಮ ಮನ್ಯಾಗ ಬಂದಿಲ್ಲ. ಅದನ್ನ ನಿನ್ನ ಮನಸ್ಸಿನಾಗ ಯಾಕೆ ಬಂದದ? ನನ್ ಮನಸ್ಸಾಗ ಬಂದಿಲ್ಲ. ನನ್ ಮನಸ್ಸಾಗ ನನ್ ಕಣ್ ಮುಂದ ಕಾಣಕತ್ತೈತಿ. ಅದಕ್ಕೆಲ್ಲ ಅನ್ನಕತ್ತೀನಿ. ಏನ್ ಕಾಣಕತ್ತದ? ಮತ್ತ ಏನೋ ಬರೇ ನನ್ ಗಂಡ ಹಗ್ಲ ರಾತ್ರಿ ಬರೇ ದುಡಿಯೋದು. ಅದು ನಿನ್ ದೊಡ್ಡ ಮಗ ಬರೇ ರೇಖ ಆಗಿ ಆ ಕಡೆ ತಿರ್ಗಾಡ್ಯದ ಈ ಕಡೆ ತಿರ್ಗಾಡ್ದ, ಆ ಊರಿಗೆ ಹೋದ ಈ ಊರಿಗೆ ಹೋದ, ಬರೇ ಇಟ್ಟೆ ಮಾಡೋದು. ಅರ್ದಾಗ ಒಂದ್ ಹೆಣ್ತಿಗೆ ಏನಾರು ತಗೋಬೇಕಂದ್ರ ಅದು ಪರ್ಮಿಷನ್ ನಿಮ್ ದೊಡ್ಡ ಮಗನ್ ತಗೋಬೇಕು, ಇಲ್ಲಾಂದ್ರ ನೀನ್ ತಗೋಬೇಕು. ನೀನ್ ನನ್ನ ಪರ್ಮಿಷನ್ ತಗೊಲಿಕ್ ಅಷ್ಟೇ ಹೋಯ್ತು. ನನ್ನ ಮಗ ಯಾವತ್ತು ನಿನಗ ತಮ್ಮನ ಹೆಣ್ತಿ ಆಕಿ ಯಾಕೆ ಕೊಡ್ಲಿ ಯಾಕೆ ತಗೊಲಿ ಅಂತ ಯಾವತ್ತು ಭೇದ ಭಾವನ ಮಾಡ್ದಾವಿಲ್ಲ. ರಾಮ ಲಕ್ಷ್ಮಣ್ಣಂಗ ಬೆಳೆದಾರ ಅವ್ರು. ನಿನ್ ತಲೆಯಾಗ ಇದ್ಯಾಕೆ ಬಂದದ? ನಂದು ನಿಂದ ಅನಂತದು ಕೇಳ್ಬೇಕು. ಅತ್ತೆ ಕೇಳಿದ್ರೇನು, ಬಾವು ಕೇಳಿದ್ರೇನು? ಅವ ನಮ್ ಕೈಯಾಗ ಅದಾನ. ನಾವೆಲ್ಲ ಹೇಳ್ಕೊಟ್ಟಾಗ ಅವ ಮಾಡಾವ. ಮತ್ತ ತಲೆ ತಗೋಬೇಕಲ್ಲ. ತಲೆಗ್ ತೊಲಾರ್ದ ಹೆಂಗ? ಯಾಕಂದ್ರ ಹಂಗ ನಂಗ ಆಗಪ್ಲೆ ದುಡ್ಸಕತ್ತೀರಿ. ನೋಡತ್ತಿ ನಿನ್ ಮಗನ ಕೂಡ ನಾ ಚಂದ ಇರ್ಬೇಕಂದ್ರ ನನಗ ನೆಕ್ಲೆಸ್ ಬೇಕೇ ಬೇಕ. ಅದು ನನ್ಗೇನು ಹೇಳೋದಿಲ್ಲ. ಮತ್ ನಿನ್ ಮಗನ್ ಸಂಸಾರ ಹೊಡಿಬಾರ್ದಂದ್ರ ಅದಕ್ ನಾ ಏನ್ ಮಾಡಂಗಿಲ್ಲ. ನಮ್ಮ ಅಪ್ಪ ಮನೆ ಹೋಗ್ಬಿಡ್ತೀನಿ ನಾನು. ಅಲ್ವಾ ಬರೀ ಒಂದು ನೆಕ್ಲೆಸ್ ಕಾಲಾಗ ನೀವು ತವ್ರ ಮನೆಗೆ ಹೋಗ್ತೀನಿ ಅಂತೆಲ್ಲ ಏನ ನಿನ್ಕ ದೊಡ್ಡದ? ಆ ತಗೊಂಡ್ ನಿಮ್ ದೊಡ್ಡ ಬಾವಿಗೆ ಹೇಳ್ತೇನೆ ನಾನು ಮಾಡ್ಕೊಡಾಕ. ಹೇಳ್ತೀನಲ್ಲ ನಾಳೆಗೆ ಆಗೇ ಬೇಕ್ರಿ ಅತ್ತಿ. ಆಲಿಲ್ಲ ಅಂದ್ರ ಅದ ಆಟನೇ ಬ್ಯಾರೆನೇ ಹಾಕದ. ವಿಚಾರ ಮಾಡ್ರಿ. ಅಯ್ಯೋ ಈಗ ಬಂದಂಗೆಲ್ಲ ಹಿಂಗೆಲ್ಲ ಕೆಲಸ ಆಗ್ತಾವು. ಏನ್ ನೀಡಿಸಿ ಗುಂಡ ಹೊಡೆದ್ರೆ ನೀರು ಬೀಳ್ತಾವ? ಬಂಗಾರ ಅಂದ್ರೆ ಸುಮ್ಮನೆ ಅದ. ಈಗೇನು ಇವನೆಲ್ಲ 1.5 ಲಕ್ಷ ಅದನೋ ಏನು ಏಟದನೋ ಗೊತ್ತಿಲ್ಲ. ಇದೇನು ಹಠ ಹಿಡ್ಕೊಂಡು ಕುಂತಲ್ಲ. ಹೆಂಗೆ ಮಾಡ್ಬೇಕು? ಮಗನೂ ಬರೋದು ಲೇಟ್ ಅದೇನ. ಇದು ಒಂದು ಹಿಂಗೆ ಅನ್ಕೋತ ಕುಂತಲ್ಲ. ಇದು ಎಲ್ಲಿ ಮನೆ ಹೊಡಿತೈತೇನು ನೋಡೋಣ. ಮಗನಿಗೆ ಹೇಳಿ ಬರ್ತೀನಿ. ಅಲ್ಲಿ ದ್ರಾಕ್ಷಿಗೆ ಏನೋ ಒಂದ್ 4 ಕಾಳು ಕಂಬಿದಾವ್ರಿ. ಮತ್ ಇವ್ ಚಕ್ಕುಕಿ ಹರಸ್ಲಕ್ಕ ಇವಕ್ಕೊಂದ್ 4 ಕಾಳು ಹೇಳನ್ ಹೆಂಗ್ರಿ? ಹೇರ್ಲೆ ಮತ್ತ ಕಾಯಿನೂ ದಮ್ ಆಗ್ಯಾವ. ಅದೇ ಇವ್ ಚಕ್ಕುಕೈಗಿ ಒಂದ್ 4 ಕಾಳ, ಅಲ್ಲಿ ದ್ರಾಕ್ಷಿಯಾಗ ಏನೋ ಒಂದ್ 4 ಕಾಳು ಬೇಕ್ರಿ. ಎಟ್ ಆಳತ್ತ ಹತ್ತಾವು ಕರ್ಸ್ರಿ. ಒಟ್ಟು ಇವು ಹಣ್ಣಿಗೆ ಒಟ ಪಟ ತೆಗದ ಮತ್ತ ಅಲ್ಲಿ ಪ್ಯಾಟಿ ಕಳಿಸ್ಬಿಡ್ರಿ. ಮತ್ತೆ ಲಿಂಬೆ ಅನ್ನೋದು ಕಳ್ಸಿರ್ಲ? ಲಿಂಬೆ ಹಣ್ಣು ಹೋಗ್ಯಾವ್ರಿ ಇವತ್ತೊಂದ್ 40 ಡಾಗ. 40 ಡಾಗ್ ಹೋಗ್ಯಾವ. ಮತ್ತ ಅದ ಗೋವಾಕ್ ಎಂದ್ ಹೋಗತಿ? ಗೋವಾಕ ನಾಳೆಗೆ ವಾರ ಹಚ್ಬಿಟ್ಟಾನ್ರಿ. ಹಚ್ಕೊಂಡ್ರಿ? ಒಟ್ಟ ಏನೇನೈತಿ ಎಲ್ಲ ನೋಡ್ಕೊತರು. ಆಳುಗಳು ಕಮ್ಮಿ ಬಿದ್ರೆ ಆಳುಗಳು ಹಚ್ಚು. ಮತ್ತ ನಮ್ ತಮ್ಮ ಅದ ಅವಂಗೂ ಒಂದಿಟ ಎಲ್ಲ ಹೇಳ್ಕೊಡ. ಹಂಗೂ ಜವಾಬ್ದಾರಿ ಬರ್ಲಿ. ಯಾಕಂದ್ರೆ ಅವೆಲ್ಲ ಸಾಲಿ ಕಲ್ತಾವ. ಮನ್ಯಾಗ ಕೊಂಡ್ರದೇನಂತೇಳಿ ನೌಕರಿ ಬರೋ ಸಂಬಂಧ ಮನ್ಯಾಗ ಕೊಟ್ಟು ಟೈಮ್ ಪಾಸ್ ಆಗಲ್ಲ ಬರ್ತಾನವ. ಆದ್ರ ಅವಂಗೂ ನಾಳೆ ಜವಾಬ್ದಾರಿ ಇರ್ಲಿ. ಅದಕ್ಕ ಅವಂಗೂ ಎಲ್ಲ ಹೇಳ್ಕೊಟ್ಟು ಮಾಡ್ಕೊತ ಹೋಗುತ್ತ ಬರ್ರಿ. ಮಾಡಂತೇರಿ. ಅವ್ರು ಬರಾಕತ್ತಾರಲ್ರಿ? ಹೌದಾ? ಯಾಕವಾ ಇಲ್ಲಿ ತನ ಬರಾಕ್ ಹೋದಿ? ಅಲ್ಪ ನಿಂಬೆ ಹಣ್ಣಿನ ಡಾಗದ ಕಳ್ಸಿದ್ರೆ ಹೋಗ್ಯಾವ್ರಿ ಇವತ್ತ 40 ಹೋಗ್ಯಾವ್ರಿ. ಹೋಗ್ಯಾವ. ದ್ರಾಕ್ಷಿ ಪಡ್ದಾಗ ಅವೆಲ್ಲ ನೋಡ್ಕೊರಪ್ಪ ಒಂದ್ ಜರ. ಬರೋಬ್ಬರ ಹೊಂಟಾವ್ರಿ. ಅದಕ್ಕೆ ನಾವು ಜರ ಆಳ್ಗಳು ಕಂಬಿದಾವ್ರಿ. ಅದಕ್ಕೆ ನಾವು 4-5 ಮಂದಿಗೆ ಹೇಳ್ಬೇಕು. ಹೇಳು ಹೋಗು ಹೇಳು. ಒಂದಿಟ್ಟು ಮನೆ ವಿಷಯ ಮಾತಾಡ್ಬೇಕಿತ್ತು. ಏನವಾ ಮನಿ ವಿಷಯ ಮಾತಾಡ್ದಿತ್ತು?
ಸಾಕ್ರ ಅಲ್ಲಿ ಅವ್ ಆಳ್ಗಳು ಬಂದಾವ ಅಂದ್ರಲ್ಲ ಅವ್ ಕೊಟ್ಟ ಊಟ ತಗೊಂಡ್ ಹೋಗ್ರಿ. ಆಯ್ತು ತೋರಿ ನಾ ಹೋಗ್ತೀನಿ. ಆಯ್ತು. ಏನಮ್ಮ ಏನಂತ ಅಂತದ ಇಲ್ಲಿ ಮಠ ಬರುವಂತದ್ ಏನತ್ ನಾ ಮನಿ ಬರತ್ತಿಲ್ಲ ಸಂಜೆಕ. ಸ್ವಲ್ಪ ನೀ ಚಂಜಿಗೆ ಬರ್ತಿ ಎದಿ ಹೊಡೆದು ನೀರಾಗೈತಿ ನನಗೆ ತಮ್ಮ ನೆನತಿ ನೆಕ್ಲೆಸ್ ಬೇಕಂದ್ರೆ ಬೇಕು ಇಲ್ಲಾಂದ್ರೆ ನಿನ್ನ ಮಗನ ಜೋಡಿ ಬಾಳೆನೆ ಮಾಡಂಗಿಲ್ಲ ತವ್ರ ಮನೆಗೆ ಹೋಗ್ತೀನಿ ಅಂತಾಳ ಮತ್ತು ನಮ್ಮ ಅಣ್ಣನ ಕೇಳ್ತೀನಿ ನಮ್ಮ ಅವ್ವನ ಕೇಳ್ತೀನಿ ಅಂತಾನ ನಾ ಏನು ನಿಮ್ಮ ಗುಲಾಮದೀನಿ ಏನು ಅಂತ ಕೇಳಕ್ಕೆ ಕೊಟ್ಟಾಳಪ್ಪ ಇದು ಏನು ಅಲ್ವಾ ಇಂಥ ಟೈಮ್ದಾಗ ನೆಕ್ಲೆಸ್ ಸೇರಿ ಹಂಗ ಇನ್ನ ಇವೆಲ್ಲ ಲಿಂಬೆ ಹಣ್ಣು ಇವು ಚಿಕ್ಕಕಾಯಿ ದ್ರಾಕ್ಷಿ ಹೋಗ್ಬೇಕ ಹೋದ್ಮೇಲೆ ಅಲ್ಲಿ ಬಿಲ್ ಬರ್ತೈತ್ಲೆ ಬಿಲ್ ಬರ ಕೊಡ್ಸ್ಕೊಂತ ಹೇಳಾಕಿಗೆ ಅದೇ ಹೇಳಾಕತ್ರ ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ಲ ನನಗೆ ನಾಳೆ ಬೇಕಂದ್ರ ಬೇಕಂತ ಹಠ ಹಿಡ್ದಾಳು ಅಲ್ಲಾಕಿ ನಾಳೆ ಮನೆ ಬಿಟ್ಟು ಈ ಬಂಗಾರ ಕಾಲಾಗ ತವ್ರ ಮನೆಗೆ ಹೋಗಿದ್ರ ನಾಳೆ ನಮ್ಗೆ ಮಂದಿ ಏನ್ ಅಂದಾರ ಇಲ್ಲಿ ಮನ್ಯಾಗ ಹೆಂಗ್ ಮಾಡೋ ನೋಟು ಅದಕ್ಕ ನೋಡೋಣ ನಿಮ್ ದೊಡ್ಡ ಬಾವಿಗೆ ಹೇಳ್ತೀನಿ ಅಂತಂದ್ರ ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ಲ ನನಗೆ ಬೇಕಂತ ಆಯ್ತು ತಗೋವ ನೀ ಹೇಳಿದ್ರೆ ನಿನ್ ಮಾತು ಮೆರಕ್ ಬರಂಗಿಲ್ಲ ಬಟ್ ಅವ್ರೇ ಚೆನ್ನಾಗಿರ್ಲಿ ಆಯ್ತಾ ಏನ ನೆಕ್ಲೆಸ್ ಬಿಡೋಲ್ಲ ಆಯ್ತಾ ನೆಕ್ಲೆಸ್ ಕೊಡಿಸ್ಬಿಡು ಅಲ್ಪ ನಿಮ್ ಸಾಲ ತಮ್ಮನ ಕಿವಿ ಮ್ಯಾಗ ಇಟ್ಟಿಡ ನಾನು ಬಿಡವ್ವ ಈಗ ಅವ್ನ ಹೆಂಡತಿ ಕೊಳಗ ಹಾಕಿದ್ಮೇಲೆ ಅವ್ನ್ ಗೊತ್ತಾಗತೈತಿ ಮತ್ತೇನೇನು ಅವ್ನಿಗೆ ಹೇಳೋದೈತಿ ಗೊತ್ತಾಗತೈತೆ ಅಂತಲ್ಲ ಅವನಿಗೂ ಕಿವಿ ಮ್ಯಾಗ ಇದ್ರ ಚಲೋನೇ ಆಕತಿ ಅವ ಏನಂತ ನಾ ನೋಡ್ಬೇಕು ಅವ್ನ ಮನಸ್ಸಿನಾಗ ಏನೈತಂತ ನಾನು ತಿಳ್ಕೊಬೇಕು ನಾ ಕಟ್ಟೋದ ಕನಸೇ ಬೇರೆ ಈಗ ನಡ್ಯಾಕತ್ತದ್ದೇ ಬೇರೆ ಅದನ್ನ ಹೇಳ್ತೀನಿ ನಾನು ನೋಡ್ವಾ ನಮ್ ತಮ್ಮ ಬಂಗಾರ ಅಂತವ ನಾನು ನಮ್ಮ ಮಾತ ಮಿರಂಗಿಲ್ಲ ಅವಾಗ ಕೇಳೋ ಧೈರ್ಯನೇ ಇಲ್ಲ ಅದಕ್ಕೆ ಅವ್ನ ಹೆಂಡತಿ ಕಡೆ ಹೇಳಿರ್ಬೇಕು ಅವ್ನ ಹೆಂಡತಿ ಬಂದು ಕೇಳಿರ್ಬೇಕು ಇರ್ಲಿ ಬಿಡು ಅವ್ನ ಹೆಂಡತಿ ಬೇಕಾಗಿತ್ತಲ್ಲ ಕೊಡಿಸ್ಬಿಡ್ನು ಒಟ್ಟು ಅವ್ರು ಚಂದಂಗೆ ಇರ್ಲಿ ಅವ್ನಿಗೆ ಹೇಳೋದು ಬೇಡಂದೆ ಬ್ಯಾಡ್ವಾ ಒಂದು ಮನೆ ಇದ್ದಾಗ ಗೊತ್ತಾಕೈತಪ್ಪ ನಿನಗೆ ಗೊತ್ತಾಗಂಗಿಲ್ಲ ನನಗೆ ತಿಳಿದಟ್ಟು ನಿಮಗೆ ತಿಳಿಯಂಗಿಲ್ಲ ಹಿಂಗೆ ಎಲ್ಲ ನಿಮ್ಮ ಮ್ಯಾಗ ಬಿಟ್ಟು ಏನೋ ಮಾಡ್ಕೊಂಡು ಹೋಗ್ತೀರ ಅನ್ನೋದಾಗ ಇಂಥವು ಬಂದು ಮನ್ಯಾಗ ಸೇರ್ಕೊಂಡು ಏನು ನಾಳೆ ಎಲ್ಲಿ ನೀನು ಹೇಳ್ತೀನಿ ಅದ್ರದ ಗುಣ ಕಲಿತೈತೆ ಅಂತ ನನಗೆ ತಿಳಿಯಾಗ ಟೆನ್ಷನ್ ಆಗ್ಬಿಟ್ಟೈತಿ ಇಲ್ವಾ ನಾನು ಏನ್ತಿ ಅಂತಕ್ಕೆಲ್ಲ ನಾ ಏನು ಹೇಳ್ತೀನಿ ಅದಕ್ಕೆ ಹ್ಞೂ ಅಂತಾಳು ಆಕಿಗೆ ಯಾಕಂದ್ರೆ ತಿಳ್ವಕೈತಿ ಆಕಿಗೆ ಎಲ್ಲ ಬುದ್ಧಿ ಐತಿ ನನ್ನ ತಮ್ಮ ಇಟ್ಟಿರ್ತ ಅವಾಗಿಂದ ಬಂದಾಳ ಅವಾಗಿಂದ ಆಕಿಗೆ ಎಲ್ಲ ತಿಳ್ವಕೈತಿ ಸಂಸಾರ ಅಂದ್ರೆ ಏನು ಆಕಿಗೆ ಗೊತ್ತೈತಿ ಈಗ ಸಾಲಿ ಕಲ್ತಕ್ಕಿದಾಳು ಸಿಟ್ಟಾಗಿ ಬೀಳ್ತಕ್ಕಿದಾಳು ಈಗ ಒಂದಿಟ ತಿಳುವಳಿಕೆ ಕಮ್ಮಿ ಇರ್ತೈತಿವ ನಾವೇ ಜಕ್ಕೊಂಡು ಹೋಗುದು ಆದರೂ ನಿಮ್ಮ ತಮ್ಮನ ಹೇಳೇ ಬಿಡ್ತೀನಿ ನಾನು ಸುಮ್ಕೊಂಡ್ರು ಅವ ಯಾಕೆ ಎಲ್ಲಿದ ನಾವು ಬಂದೇ ಇಲ್ಲ ನನ್ನ ಬಲ್ಲಿ ಎಲ್ಲಿ ಹೋಗಿರ್ಬೇಕು ನಾ ಬರ್ತಂತ ಇದ ನಾ ಬಂದಿಲ್ಲ ಆಯ್ತಲ್ವಾ ನೀ ಅವ್ನಿಗೆ ಹೇಳ್ತೀನಿ ಹೇಳ ಅವ್ ಏನಂತ ನೋಡುನು ಹಂಗ ಏನ ಜಿದ್ದು ಹಿಡ್ಕೊಂಡು ಕೂತ್ರು ಇಬ್ರು ಅಂದ್ರ ಕೊಡ್ಸಿಬಿಡಂತ ಆಯ್ತು ನಾ ಹೋಗ್ಲಿ ಅಂದ್ರೆ ಮನ್ ಕಡೆ ಹೋಗ್ಬರ್ರಿ ಅಲ್ಪ ಇಲ್ಲಿ ಕುಂತ್ಯಾ ಓಯ್ ಬಾ ಇಲ್ಲಾಕ್ ಬಂದೇವಾ ಇಲ್ಲಾಕ್ ಬಂದಿ ಅಲ್ಲಿ ಅಣ್ಣನ ಬಲ್ಲಿ ಹೋಗಿದ್ ಕೆಲಸ ಇತ್ತು ಹ್ಞೂ. ಅವ್ ಏನೋ ದ್ರಾಕ್ಷಿ ಪಡ್ದಾಗ ನಾ ಕಾಳು ಬೇಕತ್ತ ಶೆಟ್ಟಿ ಹೇಳಕತ್ತಿದ್ನ ಹೌದು ಆಳ್ಗಳು ಕಂಬಿದ್ದವು ಒಂದು 40 ಡಾಗ್ಯಾನ ಇವತ್ತು ನಿಂಬೆ ಹಣ್ಣು ಕಳ್ಸ್ಯಾರಂತ ಕಳ್ಸೇನ ಅದೇ ಹೇಳಕತ್ತಿದ್ನ ಹಂಗ ನಿಮ್ಮ ಅಣ್ಣಗೆ ಏನೋ ಜರ ಹೇಳೋದಿತ್ತು ಅದ ಹೇಳಕ್ ಹೋಗಿದ್ನಪ್ಪ ಏನ್ ಹೇಳಿದೇವ ನೀನ್ ಹೆಣ್ತಿ ಏನ್ ಗಮ್ಮತ್ ನೋಡಕಿ ಯಾವತ್ತು ಎದುರ್ನಿಂದ್ರಾರ್ದಾಗ ಆಕಿನ ತಲೆಗೆ ಏನ್ ಬಂದೈತು ಬಂದು ನನಗೆ ನೆಕ್ಲೆಸ್ ಬೇಕಂದ್ರ ಬೇಕು ನೆಕ್ಲೆಸ್ ಕೊಡಸದ್ರನ ನಿನ್ ಮಗನ ಜೊತೆ ಬಾಳೆ ಮಾಡ್ತೀನಿ ಮತ್ತ ಯಾವತ್ತು ನೋಡಿದ್ರ ಅವ್ವ ಅಂತಾನ ಅಣ್ಣ ಅಂತಾನ ನಾ ಗುಲಾಮ್ ಆಗಿರ್ಬೇಕೇನ ಅಂತ ಕೇಳಾಕತ್ತಾಳ ನೀನ್ ಹೆಣ್ತಿ ಅವ್ವ ಯಾಕನೋ ನನಗೆ ಕೇಳಿದಲ್ಲ ನಕ್ಲೆಸ್ ನಾ ಹೆಂಗ ನಿಮಗೆ ಹೇಳ ಅಂತೇಳಿ ನಾನ ಸುಮ್ ಕೂತಿದ್ದೆ ಅಲ್ಪ ಸಣ್ಣ ಮಗ ಅಂತ ಹೇಳಿ ಅವನಿಗ ಒಂದ್ ಕಮ್ಮಿ ಮಾಡೀನಿ ನಿನಗ ಹೆಚ್ಚು ಮಾಡೀನಿ ಈಗ ನಿನ್ ಹೆಣ್ತಿನ ಹಿಂಗ್ ಮಾಡಾಕತ್ತಾರ ನಾ ಅವನಿಗೆ ಏನಂತ ಉತ್ತರ ಕೊಡ್ಬೇಕು ಹೇಳೋ ನನಗೇನ್ ಕಮ್ಮಿ ಮಾಡ್ರಿ ನೀವು ಅಣ್ಣ ನೀವು ಇಬ್ರು ವೈನಿ ಒಟ್ರು ನನಗೆ ಬಂಗಾರದಂಗ ನೋಡ್ಕೊಂಡ್ರಿ ಮತ್ತೆ ನೀನ್ ಏನ್ ಗೊತ್ತೈತಿ ಆಕಿಗೆ ಸಣ್ಣ ಬುದ್ಧಿ ತಿಳಂಗಿಲ್ಲ ಆಕಿ ನಿನ್ ತಲೆ ಹಾಕೋಬೇಡ್ರಿ ನೀವು ಅಲ್ಪ ತಲೆ ಹಾಕೋಬೇಡಂತಿ ಮತ್ತೆ ಸಣ್ಣ ಬುದ್ಧಿ ಹಿಂಗೆ ಹುರುಟ್ ಮಾಡ್ಕೋತ ಮನಿವರ್ಗ ಆಗಿ ಹೋದ್ರ ಅಂದ್ರ ನಮ್ಮ ಅವ್ರು ಮಾನ ಮರದ್ ಏನ್ ಆಗ್ಬೇಕ್ ಇಲ್ಲಿ ಎಲ್ಲಿ ಹೋಗ್ತಾಳ ಇಲ್ಲಿ ನಮ್ ಕೆಲಸ ರಗಡ ನಮ್ ಟೆನ್ಷನ್ ಬಾಳ ಐತಿ ಇವತ್ತರ ನಿಂಬಿಕೆ ಹೋಗ್ಯಾವ ಇನ್ನ ಚಿಕ್ಕೋನ್ ಹೋಗ್ಬೇಕು ದ್ರಾಕ್ಷಿ ಹೋಗ್ಬೇಕು ಆಕಿ ಏನ್ ಗೊತ್ತೈತಿ ಸಂಸಾರದ ಏನ್ ತಲೆಗೆ ಎಲ್ಲಕಿ ಒಟ್ಟು ಬರೀ ಬಂಗಾರ ಬೆಳ್ಳಿ ಆಸ್ತಿ ಅಂತ ಆಕಿದ್ ಏನ್ ತಲೆ ಹಾಕೋಬೇಡ್ರಿ ಅಣ್ಣಗ ಇದನ್ನ ಈ ಮಾತು ಅನ್ನ ಕಿವಿ ಹಾಕಬೇಡ ತಪ್ಪ ನಾ ಹೇಳಿನೀಗ ಅವನಿಗೆ ಆತ್ ಬಿಡವಾ ತಮ್ಮಗ್ ನೀನ್ ಹೇಳಕ್ ಹೋಗ್ಬೇಡ ತಂದು ಕೊಡೋಣ ಅಂತ ಅಂದಾನ ನೀನ ಅವ್ನ ಜೋಡಿ ಮಾತಾಡ್ ಹೋಗು ನೋಡ್ ಅನ್ನ ದೇವ್ರಂತ ಬಂಗಾರದ ಮನುಷ್ಯ ಏನ್ರ ಒಂದ್ ಸ್ವಲ್ಪ ಸಣ್ಣ ಗಾಯ ಆದ್ರೂ ಮನ್ಸಿಗೆ ಹಚ್ಚುವಂತ ಅವ್ನಿಗೆ ಏನು ಹೇಳಬಾರ್ದು ನೀನು ಆದ್ರೂ ಹೇಳಬೇಕಲ್ಲ ಎಲ್ಲ ಮನಿ ಹೊತ್ತು ಸಂಸಾರ ಮಾಡವ ಅವ ನಿನಗಾರ ಏನ್ ಕುದಿಯದ ನಿನಗ್ ನಾವ್ ಮಾಡ್ತೀವಿ ನೀ ಎಲ್ಲ ನಿನ್ ಚಂದ ಕಾಣಿಸ್ತೈತಿ ಅವ್ನಿಟ್ಟು ಹೇಳಿ ಹೋಗಿ ಅವ್ ತಲೆ ಕೆಡ್ಸ್ಕೊತಾನ ಎಲ್ಲದಕ್ಕ ಹೋಗ ನಮ್ಮ ಮನೆಗೆ ಹೋಗ್ತೀನಿ ನೋಡು ಅವ್ನಿಗೆ ಹೋಗ್ಯವ ನಾ ಎಲ್ಲ ಅಣ್ಣಗೆ ಹೇಳ್ತೀನಿ ಹೋಗ್ನಿ ಏನಪ್ಪ ನಾನು ಹೇಳ್ತಿದ್ ಕಿರಿಕಿರಿ ಅವನವನ ನಮ್ಮವ್ವ ನಮ್ಮ ಅಣ್ಣ ನಮ್ಮ ವೈನಿ ಬಂಗಾರ ಅಂತವ್ರು ಅವ್ರ ಮನ್ಸಿಗೆ ಹೆಂಗ ನೋವು ಮಾಡ್ಲಿ ಅವ್ರಿಗೆ ಹೆಂಗ್ ಹೇಳಿ ಅಂತ ನಾ ಎಲ್ಲ ಒಳಗ್ ಮುಚ್ಚಿಟ್ಕೊಂಡ್ರ ಈಕಿ ಹೆಂತಾಗ ಅವನು ಗಂಟು ಬಿದ್ದ ನನಗ ನಮ್ಮ ವೈನಿ ನಮ್ಮ ಅಣ್ಣಗೆ ನೋಡು ನಮ್ಮ ವೈನಿ ಹೆಂತಾಗ ಸಿಕ್ಕಾಳ ನನಗೆ ಎಂತ ಸಿಕ್ತು ನೋನಿದು ಶೇ ಏನ್ ವಿಚಾರ ಮಾಡಕತ್ತಿ ನಾ ಏನ್ ವಿಚಾರ ಮಾಡತ್ತಲ್ಪ ಇದು ಅವ್ವ ಏನ್ರ ಹೇಳಲ್ಲ ನನಗ ಏನೋ ನೀನ್ ಹೆಂಡತಿ ನೆಕ್ಲೆಸ್ ಮಾಡಿಸಿ ಹಾಕತ್ತೆ ಆತ ಹ್ಞೂ ನಾನು ಅದಕ್ಕ ನಾನು ಮಾಡಿಸ್ಕೊಡ್ತೀನಿ ಏ ಬೇಡಣ್ಣ ಆಕಿಂದ ಏನ್ ಕಿವಿ ಹಾಕೊಂತೀರ ಆಕಿಂದ ಏನ್ ಕೇಳಕ್ ಹೋಗ್ಬೇಡ್ರಿ ಆಕಿ ಇವತ್ತು ಇದು ಕೇಳ್ತಾಳ ಮತ್ತೆ ಇನ್ನೊಂದ್ ಕೇಳ್ತಾಳ ಆಕಿ ಕೇಳ್ದಂಗೆಲ್ಲ ಕೊಡ್ಸೊಂತ ಹೋದ್ರ ಇಲ್ಲಿ ನಮ್ದೆಲ್ಲ ಕೆಲಸ ಎಲ್ಲ 108 ಕೆಲಸ ಇರ್ತಾವ ಹೇಳ್ದಂಗೆಲ್ಲ ಕೊಡಿಸ್ಬೇಡ ಸುಮ್ ಕುಂದ್ರ ನೀನು ಬೇಡ
ತಮ್ಮ ಆಕಿ ಹೊಸ್ತಾಗಿ ಮದುವೆ ಬಂದಾಳ. ಅದ್ರಾಗ ಆಕಿ ಸಾಲಿ ಕಲ್ತಾಗಿದ್ದಾಳ. ಆಕಿಗೆ ಸಂಸಾರ ಅಂದ್ರೆ ಏನ್ ಅನ್ನೋದು ಗೊತ್ತಿಲ್ಲ. ಆಕಿ ಬರ್ಬರ್ತಾ ಎಲ್ಲಾ ಶನಿ ಆಗ್ತಾಳ. ಆಕಿ ತಿಳ್ಕೊಳಕ್ ಬರ್ತೈತಿ. ಇರ್ಲಿ ಏನೋ ಬೇಡ ಕೊಡ್ಸೋನು. ನೀ ಯಾಕೆ ಚಿಂತೆ ಮಾಡ್ತಿ? ಆಯ್ತಣ್ಣ, ನೀ ಹೆಂಗಂತಿ ಹಂಗೆ. ನಾ ಬ್ಯಾಡ ಅಂತೀನಿ, ಮತ್ತೆ ನೀ ಕೊಡಸ್ತೀನಿ ಅಂತೀನಿ. ನೋಡು ನಿನಗೆ ಬಿಟ್ಟಿದ್ದು. ನಮ್ಮ ತಮ್ಮನಿ ಅಂತ ಚಂದ ಅದ್ರ ಅಟ್ಟ ಸಾಕು. ಯಾಕೆ ಹಿಂಗ ಕೂತ್ರಿ? ಏನ್ ಟೆನ್ಷನ್ ತಗೊಳದ್ರಿ? ಏನಿಲ್ಲವಾ, ನಾ ಎಂತ ಟೆನ್ಷನ್ ತೋಲಿ. ನಾರ್ಯಾಕೋ ಒಂಥರ ಆಗ್ಯದಲ್ರಿ. ನಿಮ್ಗ ಸಣ್ಣ ತಂಗಿ ನೆಕ್ಲೆಸ್ ಬೇಡಾಳ, ಆಕಿಗೆ ಒಂದ್ ನೆಕ್ಲೆಸ್ ತಂದು ಕೊಟ್ಟಾರ. ಹೌದ್ರಿ. ನಿನ್ಗ ಒಂದ್ ಬೋರ್ಮಾಳ ತಂದು ಕೊಡಾಕ್ ಹೇಳ್ತೀನಿ ನಿನ್ ಗಂಡಗ. ಬ್ಯಾಡ್ರಿ ಅತ್ತಿ, ಒಂದ್ ಸಣ್ಣ ತಂಗಿ ಆಕಿ ಬುದ್ಧಿ ಇಲ್ರಿ. ಆಕಿ ಅದ್ರಾಗ ಸಾಲಿ ಕಲ್ತಾಕ ಹೇಳ್ರಿ. ಆಕಿ ಯಾಕಿರ್ಲಾಕ ಆಕಿ ನಕ್ಲೆಸ್ ಕೊಡ್ರಿ. ನನಗ್ ಬ್ಯಾಡ್ರಿ. ಬಂಗಾರ ಅಂತ ನನ್ ಗಂಡ ಅದನ್ರಿ, ತಾಯಿ ಅಂತ ಅತ್ತಿದಿರಿ, ಸಾಕ್ರಿ ಇಷ್ಟೇ ನನಗ್ ಬಂಗಾರ ಬೆಳ್ಳಿ ಏನು ಬ್ಯಾಡ್ರಿ. ಅಲ್ವಾ, ಹಂಗಲ್ಲ, ನೀನು ಸಣ್ಣಕ್ಕಿದಿ. ಆಕಿ ಉಟ್ಕೋದ್ ನೋಡಿ ನಿನಗೊಂದು ಒನ್ ಟೈಮ್ದಾಗ ಹೊಟ್ಟೆಗೆ ಸಣ್ಣ ಆಗಬಾರ್ದು. ನೀನು ಸಣ್ಣಾಕಿ ಉಡಾಕಿ ತೊಡಾಕಿ ನಿನಗೂ ತಂದು ಕೊಡ್ತೇನೆ. ಅವನಿಗೆ ಹೇಳ್ತೇನೆ ನನ್ನ ಗಂಡಗ, ಯಪ್ಪ ಆಕಿ ಒಂದು ನೆಕ್ಲೆಸ್ ತಂದು ಕೊಟ್ಟಿರ, ನಿಂಬೆಕಾಯ್ದಾಗ ಹಾಕ್ಯಾರೇನ, ಅವ್ ರೊಕ್ಕ ಬರ್ತಾವ, ಆಕಿಗೆ ತಂದು ಕೊಟ್ಟಾರ, ಇನ್ನು ನಿನಗೊಂದು ತಂದು ಕೊಡಾಕ್ ಹೇಳ್ತೇನೆ ಅಂತ ಸುಮ್ನಿರ. ಬ್ಯಾಡ್ರಿ ಅತ್ತಿ, ಹೇಳದ್ ಕೇಳ್ರಿ, ಬ್ಯಾಡ್ರಿ. ಆದ್ರ ನೀವೇ ಏನಾರ ಮಾಡಿಸ್ಕೋರಿ, ನನಗ್ ಬ್ಯಾಡ್ರಿ ಹೊಟ್ಟೆ. ನನ್ ಗಂಡ ಇರತ್ತಾನ ನನಗೇನ್ರಿ, ನೀವ್ ಇರತ್ತಾನ ರೀ. ಮತ್ ನನಗೆ ಆಗದಲ್ರಿ, ಆ ಸಣ್ಣ ತಮ್ಮಗ ಆಗದ, ದೊಡ್ಡ ಅಣ್ಣಗೆ ಆಗದಲ್ರಿ. ಬ್ಯಾಡ್ರಿ, ಅದೇನೋ ನನ್ಗೇನು ಬ್ಯಾಡ್ರಿ. ಸಣ್ಣ ತಂಗಿ ಕೊಡಸ್ರಿ. ನಂದು ಹೊಟ್ಟೆ ತಲೆ ಕೆಡ್ಸ್ಕೋಬೇಡ್ರಿ ನೀವು. ಅಲ್ವಾ, ಈಗಿನ ಕಾಲಕ್ಕ ನಿನ್ನಂತ ಬಂಗಾರ ಗುಣದಂತ ಸ್ವಸ್ಥರು ಸಿಗದಾನೆ ಅಪರೂಪ. ಆತ್ ತೋರ್ವಾ, ನೀನೇ ತಿಳ್ಕೊಳಕೆ ತೊಂದು ಇಟ್ಟೆಲ್ಲ ಸಂಭಾಳ್ಸಕತ್ತಿ ಅಂದ್ರ ಆಕೆ ಸಣ್ಣಕ್ಕೆ ಅದಾಳ, ಸಣ್ಣ ಬುದ್ಧಿ ತೋರಿಸ್ತೈತಿ. ಯಾಕೆ ಹೊಲ್ದಾಕ ರೊಟ್ಟಿ ಪಲ್ಯ ಅದ್ ಮಾಡ್ಕೋರ್ ಊಟಕ್ಕೆ ಬರ್ತಾರ ಅವ್ರಿಗೆ. ಆಯ್ತು, ನೀವು ಊಟ ಮಾಡಕತ್ರಿ. ಬರ್ತೀನಿ ನೋಡಿ, ಬರ್ತೀನಿ. ಚಂದಪ್ಪ ಸ್ವಲ್ಪ ತಂದೆ ಬಿಟ್ಟಲ್ಲ, ಅಂಕ ತಂದ್ 4 ದಿನ ಇರ್ಲಿ. ಹಿಂದ ಒಂದಲ್ಲ ಆಗೋಡಿ ಅವು ಇರ್ತಾವು, ಹೇಳ್ಬೇಕಿಲ್ಲ ಏನ್ರ ತಮ್ಮಗ. ಇರ್ಲಿ ಬಿಡುವ, ಅವ್ರ ಚಂದ್ರ ನಮ್ಗೆ ಅಟ್ಟ ಸಾಕ. ನಿನಗೇನು ಒಟ್ಟು ತಮ್ಮನ್ ಚೋತ ನೋಡ್ಕೊಂಡದಿ, ಅದಕ್ಕೆ ನಾನು ನೋಡ್ಕೊತೇನಿವಾ. 4 ತೊಲಿ ಬಂಗಾರದ ಮಾಡ್ಸಿ ನೋಡಿ. ಚಲೋ ಮಾಡ್ಸಿ, ಹೇಳಪ್ಪ. ಕರ್ದು ಕೊಟ್ಟಿದ್ದಿಲ್ಲ ಆಕಿಗೆ? ಕೊಟ್ಟು ಬಿಡುವ. ಹೇಳ್ದಾನು ಬಾರವ, ಬಂದಿಲ್ಲ. ಇದು ತಂದಾನು ಇವನು ಬಾವ ಹಾಕೋ ಕೊಳ್ಳಾಗ. ಹಿಂಗೈತಿ ತಂದು ಕೊಟ್ರ ಏನ್ ಮತ್ತೇನ್ ಇರ್ತಾವ ನೋಡ್ತೀವಿ. ಏನ್ ಹಾಕೇ ಗೊತ್ತ, ಮನುಷ್ಯರಿಗೆ ಬೆಲೆ ಇಲ್ಲ, ಈಗ ಬಂಗಾರಕ್ಕೆ ಬೆಲೆ ಐತ್ರಿ. ಏನ್ ಮಾತಾಡ ನೇರವಾಗಿ ಮಾತಾಡ್ರಿ. ಅಯ್ಯೋ ಕನ್ನಡಿ ಮುಂದ್ ನೋಡ್ಕೊರ, ಚಂದ ಕಾಣ್ತೈತಿ ನೋಡ. ಹೋಗ್ಕೋತೀನಿ ಬಿಡ್ರಿ, ನೀವ್ ಹೇಳ್ದಾರೆ ನೋಡ್ಕೋತೀನಿ. ಅಲ್ಲ ನೋಡ್ಬಾ, ನಿನಗೆ ಹೇಳಿದ್ದು ನೆಕ್ಲೆಸ್ ತಂದು ಕೊಟ್ಟದ್ವಿ, ಎಲ್ಲ ತಂದು ಕೊಟ್ಟಿದ್ವಿ. ಈಗ 4 ಚಂದಾಗ ಮಾತಾಡ್ರಿ ನಮ್ಮ ಮೋಹನ್ ಜೋಡಿ. ಏನು ಉಪಕಾರ ತಂದ್ ಕೊಟ್ಟಿಲ್ರಿ. ದೊಡ್ಡ ಮಾತಾಡಕ್ ಹೋಗ್ಬೇಡ್ರಿ ನೀವ್ ಇಬ್ರು. ಏನ ನನ್ ಗಂಡ ದುಡಿತಾನ ತಂದ್ ಕೊಟ್ರಿ. ಮನಾರ್ ದನ ದುಡಿತಾನ ನನ್ ಗಂಡ ಹೊಲ್ದಾಗ. ನೀವು ನಿಮ್ ಮೇಲ್ ನೋಡು, ಬರೇ ರೇಖೇನೆ ಇಕ್ಕಿ ಇಟ್ ಕೂತಾಕಿ ಹೇಳಂಗಿಲ್ಲ ನಿಮ್ಮ ಅವ್ವ. ನನ್ಗೆ ದೊಡ್ಡ ಮಾತಾಡ್ತಾರ. ನೋಡಪ್ಪ, ದೊಡ್ಡ ಭಾವ ಅನ್ನೋದ್ ಕಬ್ರಿದ್ದ ನೋಡಿ, ಸೆರಗ್ ಹಂಗ್ ಮುತ್ತಿದ ಬೀಸ್ ಹೊಕ್ಕಾರ. ಇಂತ ಸ್ವಸ್ಥರಿಗೆ ಏನ್ ಮಾಡ್ತಿ? ನೀ ಹೇಳಿದ್ರೆ ಗಪ್ ಕುಂದ್ರಾಕತಿ ನೋಡಪ್ಪ. ಇಲ್ಲಂದ್ರ ನನ್ ತಲಿ ಪೂರಾ ಕೆಟ್ಟ ಹೋಗಕತ್ತೈತಿ ನೋಡ್. ನೋಡ್ವಾ, ನೀ ಏನ್ ಚಿಂತೆ ಮಾಡ್ಬೇಡ. ಆಕಿ ಹಿಂದಿಲ್ ನಾಳೆ ಎಲ್ಲಾ ತಿಳ್ಕೊಂಡು ಸಂಸಾರದ ಏನ್ ಅನ್ನೋದು ಗೊತ್ತಾಕತ್ತಕಿ. ಅವಾಗ ಆಕಿ ಬುದ್ಧಿ ಬರ್ತೈತಿ. ಯಪ್ಪ ನೀ ಏನೇ ಹೇಳ, ಈ ಹೆಣ್ಮಗಳೇನು ನನಗೇನು ಸಂಸಾರ ಮಾಡೋ ಕಾಣಿಸ್ಕೊಳ್ಳಪ್ಪ. ನಾ ಕಂಡದ ಕನಸೇನು ಈಕೇನು ಪೂರ ಆಗ್ಬಿಡಂಗಿಲ್ಲ ಅನ್ಸಾಕತ್ತೈತಿ. ಮುಂದೆ ಆ ದೇವ್ರ ನೋಡ್ಬೇಕು ನಮ್ಮನ್ನ. ನೋಡ್ವಾ, ನೀ ಏನ್ ಧೈರ್ಯ ಕಳ್ಕೊಬೇಡ. ಅವ್ರಿಗೆ ಏನ್ರಿ ಅವ್ರ ತಪ್ಪಿರೋದ್ರ ನಾವು ತೀರ್ಸಿ ಹೇಳ್ತೀವಿ, ಹೊರತಾಗಿ ಅವ್ರಿಗೆ ಇಂಥದೆಲ್ಲ ಆಗಾಕ ನಾವು ಬಿಡಂಗಿಲ್ಲ. ಏನಪ್ಪ ದೇವ್ರ ಏನಾದ ನೋಡ, ನಕ್ಲೆಸ್ ಕಲರ್ ಜಗಾಡಿ ನನ್ ಗಂಡು ತಂದು ಹೊರಗೆ ಹಾಕ್ಬೇಕಂದ ನಮ್ಮ ಭಾವ ಹಿಂಗ್ ಮಾಡಿ ನಕ್ಲೆಸ್ ತಂದೆ ಕೊಟ್ಟು ಬಿಟ್ಟ. ಈಗ ಏನ್ ಮಾಡ್ಬೇಕು? ಅಲ್ಲ, ಇವ್ರು ಏನ್ ಬೇಡದ್ ಮಾತಾಡಿದ್ರ ಅವ್ರ ತಂದೆ ಕೊಡ್ತಾರ. ಯಾಕಂದ್ರ ಇಡೀ ಆಸ್ತಿ ನುಂಗ್ಬೇಕಲ್ಲ, ಅದಕ್ಕೆ ಇದಕ್ಕೆ ಅವಕಾಶ ಕೊಡ್ಬಾರ್ದ. ಈ ಸಲ ನನ್ನ ಗಂಡ ಬರ್ಲಿ, ನೇರವಾಗೇ ಮಾತಾಡ್ತೀನಿ. ನೇರವಾಗಿ ಮಾತಾಡಿ ಹೊರಗೆ ಆಗಾಗೆ ಮಾತಾಡ್ತೀನಿ ನಾನು. ಬರ್ಲಿ. ನಾನು ಇಲ್ಲಾಗ ನಿಂತ ಏನ್ ಹುಚ್ಚರಂಗ ಇದೇನ್ ಮತ್ತೆ ಇದೇನ್ ಕೊಳ್ಳಂದ ಗೊತ್ತಿಲ್ಲೇನ? ನೀ ಮಾಡ್ತಾವ ಕೊಟ್ಟಿದ್ದು ಮಾಡಿಸಿ ತಂದ ಕೊಟ್ಬಿಟ್ಟ. ಅವ್ನಿಗೆ ಬ್ಯಾಡ ಅಂತ ಹೇಳಿದ್ದೆ. ಆಯ್ತಲ್ಲ, ಏನಿಲ್ಲ. ಈಗ ಖುಷಿ, ಈಗ ಸಮಾಧಾನ ಐತಿಲ್ಲ ನನಗ ರೀ. ನನಗ ಖುಷಿ ಅಂತ ಹೊಟ್ಟೆ ಸತ್ಯ ಹೋಗೈತಿ. ನಾ ಒಟ್ಟ ನೇರವಾಗಿ ವಿಷಯಕ್ಕೆ ಬರ್ತೀನಿ. ತಲೆ ಕರೆಕ್ಟ್ ಕೇಳಿಸೋರಿ. ನನಗ ನಿಮ್ಮ ಅವನ್ ಕೂಡ ನಿಮ್ಮ ಅಣ್ಣನ ಕೂಡ ಇರೋದು ಹೊಟ್ಟೆ ಇಷ್ಟ ಇಲ್ಲ. ಆ ಮನೆಗಿದ್ರ ಎಸ್ ಕಲಕ್ ಇರಂಗಿಲ್ಲ. ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ ನೋಡು. ನಿನಗ ಹೆಣ್ತಿ ಬೇಕಾದ್ರ ಸೀದಾ ಮನಿವರ್ಗ ಆಗ್ಬೇಕು. ಅರ್ಧ ಆಸ್ತಿ ನಮಗ್ ಬೇಕು. ಆ ಮನಿ ಒಳಗ್ ನಂಗೆ ಜೀವನ ಸಾಕ್ಸಕ್ ಆಗೋದೇ ಇಲ್ಲ. ಹೇಳ್ತೀನ, ಸುದ್ದಿ ಬಳಸಿ ನಂಗೆ ಮಾತಾಡಕ್ ಬರಂಗಿಲ್ಲ. ಏನ್ ಮಾತಾಡ್ತಿ? ನಮ್ಮ ಅಣ್ಣ ನಾನು ರಾಮ ಲಕ್ಷ್ಮಣಂಗ್ ಬೆಳೆದ್ ಬಂದೀವಿ. ನಮ್ಮಿಬ್ರಿಗೆ ಬ್ಯಾರ್ ಮಾಡಕ್ ನೋಡ್ತೀನಿ ನೀನು. ಇದು ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ. ಏನ ಹೇಳ್ತೀನಿ ನಿನಗ?
ಇಷ್ಟು ದಿವಸ ರಾಮಣ್ಣ ಲಕ್ಷ್ಮಣ ತರನೇ ಇದ್ರಿ, ನಾ ಬ್ಯಾಡ ಅಂದಿಲ್ಲ. ಈಗ ಹೆಂಡ್ರ ಮಕ್ಳ ಆಗ್ಯಾರ, ಈಗ ಅವ್ರ ಜೀವನ ಅವ್ರು ನೋಡ್ಕೋಬೇಕಾ, ನಮ್ ಜೀವನ ನಾ ನೋಡ್ಕೋಬೇಕಾ. ಈಗ ಎಲ್ಲ ಕೂಡಿ ಇರ್ತೀನಂದ್ರ ಏಸ್ ಕಾಲಕ್ ಆಗಲ್ಲ ನೋಡ್ರಿ. ಸೀದಾ ನಂಗ್ ತಲಿ ತಿನ್ನ ಕೆಲ್ಸ ಮಾಡಕ್ ಹೋಗ್ಬೇಡ್ರಿ. ನಾನ್ ಹೊರಗಾಗ್ಬೇಕು, ನಿಮ್ ಅವ್ನ್ ಕೂಡ ಇರಕ್ ನಂಗೆ ಇಷ್ಟ ಇಲ್ಲ. ಈ ಮನ್ಯಾಗ ಇರಕ್ ಇಷ್ಟ ಆಗಂಗಿಲ್ಲ ನನಗ್. ಹಳ್ಳಿ ಗಿಡದಾಗ ಹೊಟ್ಟೆ ಇಲ್ಲ, ನಾನ್ ಸಿಟಿಯಾಗಿ ಬೆಳ್ದಾಕಿ. ನಾನು ಎಲ್ಲರೂ ಹೋಗಿ ಸಿಟಿಯಾಗಿ ಸೆಟ್ಲ್ ಆಗ್ತೀನಿ ಹೊರತು ಈ ಮನ್ಯಾಗ ಹೊಟ್ಟೆ ಇರಂಗಿಲ್ಲ. ನಾ ಈ ಮನಿ ಬಿಟ್ಟು ಮಾತ್ರ ಬರಲ್ಲ. ನಮ್ಮ ಅಣ್ಣಗ ನಮ್ಮ ಅವ್ವಗ ನಮ್ಮ ಮೊಯ್ನಿಗ್ ಬಿಟ್ಟು ನಾ ಬರಂಗಿಲ್ಲ. ಹೌದಾ? ಹಾ. ಅದು ನಿಮ್ದೇ ಜಿದ್ ಖರೆ ಅಲ್ಲ. ನಿನಗೆ ಏನ್ ಬೇಕು ಬೇಡ ಎಲ್ಲ ಕೊಡಿಸ್ತಾರಲ್ಲ, ನೀ ಕೇಳಿಲ್ಲ. ನನಗ ಈ ಮನಿ ಬಿಟ್ಟು ಹೋಗ್ಬೇಕ, ಈ ಆಸ್ತೆ ಅರ್ಧ ಪಾಲ್ ಬೇಕ ಅಷ್ಟ. ಇದು ನಮ್ಮ ಅಣ್ಣಗ ನಮ್ಮ ಅವ್ವ ಕೇಳು, ನನ್ ಕೇಳಬೇಡ. ರೀ ಅಣ್ಣ 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 ತುಸು ತಲೆ ತಗೋರಿ. ಅಲ್ಲ ನಿಮ್ಮ ಅಣ್ಣ ಹೊಲ್ದಾಗ ಏನ್ ಕೆಲ್ಸ ಮಾಡ್ತಾನ? ಬರೀ ಆ ಊರ್ ತಿರ್ಗಾಡ್ದ, ಈ ಊರ್ ತಿರ್ಗಾಡ್ದ, ಅಲ್ಲಿ ನಾಯಕ್ ಹೋದ, ಇಲ್ಲಿ ನಾಯಕ್ ಹೋದ, ಬರೀ ಇದೇ ಕೆಲ್ಸ. ನಿಮ್ಮ ವೈನಿ ಅಷ್ಟ ಗುಳ್ಳ ನಂಗ್ ಕೆಲ್ಸ ಮಾಡೋದು, ಮನ್ಯಾಗ ಕುಂದ್ರದು. ಅಲ್ಲ ಒಂದ್ ದಿವ್ಸ ಹೊಲ ಮನಿ ಯಾವತ್ತಾದ್ರೂ ಅಂದನೇನ? ಏನೂನೇ ಇಲ್ಲ. ಜರ ವಿಚಾರ ಮಾಡ್ರಿ. ನಾ ಹೇಳೋದು ನಿಮ್ ಒಳ್ಳೇದಕ್ಕೆ. ಅಷ್ಟು ತಲೆ ಹೋಗಲಾಗಿದೇನ್ರಿ? ಹೆಂಡತಿ ಮೇಲೆ ಒಂದ್ ಚೂರ್ ನಂಬಿಕೆನೇ ಇಲ್ಲೇನಾ? ಹೌದಲ್ಲ, ನನ್ಗೆ ಎಷ್ಟು ದಿನ ತಲೆಯಾಗ ಬಂದಿದ್ದಿಲ್ಲ. ನನಗ ಬರೀ ಕತ್ತಿ ದುಡ್ದಂಗ ದುಡ್ಸ್ಕೊಂಡಾರ ನನಗೆ ಮನ್ಯಾಗ. ಜೀತ ದಾಳ ಇದ್ದಂಗ ಅದೇನ್ ನಾನು. ಮತ್ತ ವಿಚಾರ ಮಾಡ್ರಿ. ಅದ ನಮ್ಮ ಅಣ್ಣ ಎದಕ್ ನಾನು ಮಳ್ಳ ಮಾತಾಡಿ ನನಗೆ ಎದಕ್ ರಂಬಿಸ್ತಿದ್ದ ಈಗ ತಿಳಿದ್ ನನಗ. ಅದು ನನ್ ಮುಂದೆ ಹೇಳೋದಲ್ಲ. ಹೋಗಿ ನಿಮ್ಮ ಮಾವ ಕುಂತ ನೋಡು ಅಲ್ಲಿ ಕಟ್ಟಿ ಮೇಲ, ಯಾವತ್ತ ಗುಂಟಕ್ ಬಡ್ದಂಗ ಅಲ್ಲೇ ಕುಂತ ನೋಡು. ಆಕಿ ಹೋಗಿ ಹೇಳ, ನಿಮ್ಮ ಅಣ್ಣಗ್ ಹೇಳ, ನಾಳಿಗೆ ಹ್ಯಾಂಗಾರ ಮಾಡಿ ಭಾಗ ಮಾಡಿ ಒಟ್ಟ ನಮ್ ಕಡೆ ಕಾಣಂಗ್ ಮಾಡ. ನಾಳೆಗೆ ಯಾಕ ಇವತ್ತ ಈ ಸದ್ಯಕ್ಕೆ ಈ ನಿಂತ ಜಗದ್ಮ್ಯಾಗ ಹೋಗಿ ಕೇಳ್ತೀನಿ. ಕೇಳ ಹೋಗ. ಒಟ್ ನನಗ ಅಷ್ಟೇ 2 ಭಾಗ ಆಗ್ಬೇಕಿಲ್ಲ. 2 ಭಾಗ ಆಗ್ಬೇಕು, ಅರ್ಧ ಆಸ್ತಿ ಬೇಕು. ಇರ್ಲಿ ಬಿಡು ಅಂತ ಇಸ್ತೀನಿ. ನಾನು ಸುಮ್ಮ ಕುಂತಿದ್ದೆ. ಇವ್ರು ಒಬ್ರು ಕೆಲಸ ಮಾಡಲ್ಲ. ನಮ್ಮ ಅಣ್ಣ ಏನು ದೋತರ ಉಟ್ಕೊಂಡ್ ಬಿಳಿ ಅಂಗಿ ಹಾಕೊಂಡ್ ಬರೀ ಊರು ಅಡ್ಡಾಡೋದು, ದೊಡ್ಡ ನ್ಯಾಯ ಮಾಡಕ್ ಹೋಗಣ. ಇಲ್ಲ ಅವನ್ನ ದುಡ್ದು ಸಾಯ್ಬೇಕನ ಇಲ್ಲಿ? ಅದು ನನ್ ಮುಂದೆ ಹೇಳೋದಲ್ಲ, ಹೋಗಿ ನಿಮ್ಮ ಅವನ್ ಮುಂದೆ ಹೇಳ. ಚಲೋ ಹೇಳಿದಿಲ್ಲ ಅಂದ್ರೆ ನಾ ದುಡ್ದು ಸಾಯ್ತಿದ್ ನೋಡಿ. ಮತ್ತ ಎಷ್ಟು ದಿವ್ಸ ಹಿಡಿದು ಬಡ್ಕೋಕತ್ತೀನಿ. ಹಿಂಗ್ರಿ ಹಿಂಗಿರುತ್ತೆ. ನನ್ ಮಾತ ಒಟ್ಟು ತಲೆಗೆ ಹೋಗ್ತಾ ಇಲ್ಲ. ಹೋರಿ ಅವ್ರು ನನ್ನ ಮಳ್ಳು ಮಾಡಿಬಿಟ್ಟಿದ್ರು. ಒಟ್ಟ ರಂಬೈಸ್ ತಲೆ ಮ್ಯಾಗ ಕೈ ಒರೆಸಿ ಒಟ್ಟ ದುಡ್ಸ್ಕೊಳಕ್ ನಿಂತು ಬಿಟ್ಟಿದ್ರು. ಹೇಗೆ ಐತಿಲ್ಲ ಅದು. ಈ ನನ್ನ ಚಂದ ತಿಳಿದ್ ನನಗ ಮಾಡ್ತೀನಿ. 2ರಾಗ 1 ಆಗಬೇಕು ಇವತ್ತು. ಆಯ್ತಾಯ್ತು, ಕೇಳ್ತೀನಿ ಇವತ್ತು ಹೋಗಿ. ಓಕೆ. ಈಗ ಕುರಿ ಬಂದು ಬಲ್ಯಾಕ್ ಬಿತ್ತ. ಇನ್ನ ಮುಂದ ನೋಡು ದೋತರ ಹಾಕಿ ಹ್ಯಾಂಗ್ ತಿರ್ಗಾಡ್ಲಿ ಇನ್ ಮುಂದ. ಇಕ್ಕಿ ಇವತ್ ಪಟ್ಟ ಬಡ್ಕೊಂಡ ಕಟ್ಟಿ ಕೂತ್ ದೊಡ್ಡ ಚಾಣಕ್ ಮಾತು ಹೇಳ್ತಾಳ. ನನ್ನ ಗಂಡಗ್ ನಾ ತಂದ್ ಹೊರಗಾದ್ರ ಈಕೇನ್ ಮಾಡ್ತಾಳು? ಹತ್ತೈತ ಲಕ್ಕಿಗೆ ಬೆಂಕಿ ಸದ್